ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಆನ್ ಮೈ ಲರ್ನಿಂಗ್. ಇವತ್ತಿನ ವಿಡಿಯೋಲಿ ನಾವು 8th ಸ್ಟ್ಯಾಂಡರ್ಡ್ನ ಸಿಟಿಸನ್ ಆ್ಯಂಡ್ ಸಿಟಿಸನ್ಶಿಪ್ ಪೊಲಿಟಿಕಲ್ ಸೈನ್ಸ್ನ ಸೆಕೆಂಡ್ ಲೆಸನ್. ಈ ಲೆಸನ್ ಬಗ್ಗೆ ನಾವು ಇವಾಗ ಡಿಸ್ಕಸ್ ಮಾಡೋಣ. ಆಫ್ಟರ್ ಸ್ಟಡಿಯಿಂಗ್ ದಿಸ್ ಚಾಪ್ಟರ್ ಯು know the meaning and difference between citizen and citizenship, to know about the facilities provided by the country to the citizen, difference between citizen and alien, know the method of acquiring citizenship and reasons for losing citizenship. ಸೊ ಇಲ್ಲಿ ಸಿಟಿಸನ್ ಅಂದರೆ ಯಾರು, ಮತ್ತು ಬೇರೆ ಕಡೆಯಿಂದ ಬಂದಾಗ ಅವ್ರನ್ನ ನಾವು ಅಂದರೆ ಬೇರೆ ಕಂಟ್ರಿ ಸಿಟಿಸನ್ ನಮ್ಮ ದೇಶಕ್ಕೆ ಏನಾದರೂ ಬಂದರೆ ಅವ್ರು ನಾವೇನಂತ ಕರಿತೀವಿ, ನಮಗಿರುವಂಥ ಫೆಸಿಲಿಟೀಸ್ ಏನು, ಅವ್ರಿಗಿರುವಂಥ ಫೆಸಿಲಿಟೀಸ್ ಏನು, ಯಾಕೆ ಸಿಟಿಸನ್ಶಿಪ್ ಅನ್ನೋದು ಇಂಪಾರ್ಟೆಂಟು. ನಾವು ಯಾವುದೇ ಕಂಟ್ರಿಗೆ ಹೋದ್ರೂ ಸಿಟಿಸನ್ಶಿಪ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ಅದು ಯಾಕೆ ಅಂತ ಹೇಳ್ಬಿಟ್ಟು ಈಗ ಈ ಲೆಸನ್ ನಾವು ಡಿಸ್ಕಸ್ ಮಾಡೋಣ ಬನ್ನಿ, ಓಕೆನಾ. ಫಸ್ಟ್ ನೋಡೋಣ ಮೀನಿಂಗ್. ದ ಮೀನಿಂಗ್ ಆಫ್ ಸಿಟಿಸನ್ಶಿಪ್ ವೇರೀಸ್ ಫ್ರಮ್ time to time. In ancient Greek, the word citizenship had a narrow meaning. Then it referred to those persons who took direct and active part in the administration of the state. Not all who lived in the state were citizens, but only those who actively participated in the administration, justice and legislative functions of the state were called citizens. ಸೊ ಇಲ್ಲಿ ಸಿಟಿಸನ್ ಅನ್ನುವಂತಹ ಪದದ ಅರ್ಥ ಟೈಮಿಂದ ಟೈಮ್ಗೆ ಚೇಂಜ್ ಆಗ್ತಿರುತ್ತೆ. ಹಳೆಯ ಕಾಲದಲ್ಲಿ ಸಿಟಿಸನ್ ಅಂದರೆ ಯಾರು, ಯಾರು ಅಡ್ಮಿನಿಸ್ಟ್ರೇಷನ್ಗೆ, ಯಾರು ಆಡಳಿತವನ್ನು ನೋಡ್ಕೊಳ್ಳುತ್ತಾರೋ ಮತ್ತು ನ್ಯಾಯಾಂಗದಲ್ಲಿರ್ತಾರೋ, ಲೆಜಿಸ್ಲೇಟಿವ್ ಬಾಡಿನಲ್ಲಿರ್ತಾರೋ ಅವ್ರನ್ನ ನಾವೇನಂತ ಕರಿತೀವಿ ಅಂದರೆ ಸಿಟಿಸನ್ ಅಂತ ಕರಿತಿದ್ವಂತೆ. ಬಟ್ ಆದರೆ ಈಗ ಅದು ಚೇಂಜ್ ಆಗಿದೆ. ಇನ್ ಏನ್ಷಿಯಂಟ್ ಗ್ರೀಸ್, citizenship was privilege conferred upon selected few. Women, manual workers and slaves were denied all the rights of citizenship. ಹಳೆ ಕಾಲದಲ್ಲಿ ಗ್ರೀಸ್ನಲ್ಲಿ ಏನು ಮಾಡ್ತಿದ್ರು ಅಂದರೆ ಕೆಲವೊಂದು ಸೆಲೆಕ್ಟೆಡ್ ಪರ್ಸನ್ಸ್ಗೆ ಮಾತ್ರ ಸಿಟಿಸನ್ಶಿಪ್ ಕೊಡ್ತಿದ್ರಂತೆ. ಮಹಿಳೆಯರಿಗೆ, ಕೆಲಸದಾಳಿಗೆ ಮತ್ತು ಯಾರನ್ನ ಜೀತದಾಳು ಅಂತ ಹೇಳಿ ಕರ್ಕೊಂಬಂದಿರ್ತೀವಲ್ಲ ಸ್ಲೇವ್ಸ್ ಅಂತ, ಅವ್ರಿಗೆ ಸಿಟಿಸನ್ಶಿಪ್ನ ಕೊಡ್ತಿರ್ಲಿಲ್ವಂತೆ. But in the modern times, the term citizenship conveys broader meaning. ಅಂದರೆ ಸಿಟಿಸನ್ಗೆ ತುಂಬ ಒಳ್ಳೆಯ ಪ್ರಾಮುಖ್ಯತೆ ಈಗ ಪ್ರೆಸೆಂಟ್ ಟೈಮಲ್ಲಿ ಇದೆ. ಸೊ ಏನಪ್ಪ ಅಂದರೆ ಸಿಟಿಸನ್ ಅಂದರೆ ಅ ಪರ್ಸನ್ ಹೂ ಈಸ್ ಫುಲ್ಫಿಲ್ಡ್ ಮೆಂಬರ್ ಆಫ್ ದ ಸ್ಟೇಟ್, ಎಂಜಾಯ್ ಆಲ್ ರೈಟ್ಸ್, ಸಿವಿಲ್, ಪೊಲಿಟಿಕಲ್ ಆ್ಯಂಡ್ ಎಕನಾಮಿಕ್ ಆ್ಯಂಡ್ ಓವಿಂಗ್ ಅಲೈನ್ಸಸ್ ಟು ದಿ ಸ್ಟೇಟ್ ಟು ವಿಚ್ ಹಿ ಬಿಲಾಂಗ್ಸ್. ಸೊ ನಾವು ಯಾವುದೇ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಇರ್ತೀವೋ ಅಲ್ಲಿ ಇದ್ದಾಗ ಅಲ್ಲಿ ಎಲ್ಲ ರೈಟ್ಸನ್ನು ಎಂಜಾಯ್ ಮಾಡ್ತೀವಿ. ಯಾವುದದು ಸಿವಿಲ್ ಆಗಿರ್ಬೋದು, ಪೊಲಿಟಿಕಲ್ ಆಗಿರ್ಬೋದು, ಎಕನಾಮಿಕಲಿ ಯಾವುದೇ ಆದರೂ ಅದನ್ನು ನಾವು ಎಂಜಾಯ್ ಮಾಡ್ತೀವಿ ಮತ್ತು ನಮ್ಮಿಂದ ಆದದನ್ನು ನಾವು ದೇಶಕ್ಕೆ ಕೊಡ್ತೀವಿ. ಸೊ ಅದನ್ನು ಅವಾಗ ಏನಂತ ಕರಿತೀವಿ, ಸಿಟಿಸನ್ ಅಂತ ಕರಿತೀವಿ. ಪಟೇಲ್ ಡಿಫೈನ್ಸ್ a modern citizen as a member of a civil society, bounded it by certain duties, subjected to its authority and an equal recipient of its advantages. ಸೊ ಇಲ್ಲಿ ಪಾಟೀಲ್ ಅನ್ನೋರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ, ಒಬ್ಬ ಸಿಟಿಸನ್ ಅನ್ನೋನು ಒಂದು ಸೊಸೈಟಿಯ ಅಂದರೆ ಸಿವಿಲೈಸ್ಡ್ ಸೊಸೈಟಿ ಒಂದು ಭಾಗ ಆಗಿರ್ತಾನೆ ಮತ್ತು ಅವನಿಗೆ ಆದಂತಹ ಸ್ವಲ್ಪ ಡ್ಯೂಟೀಸ್ ಇರುತ್ತೆ ಮತ್ತು ಅವನು ಒಂದು ಅಥಾರಿಟಿಗೆ ಅಲ್ಲಿ ಬದ್ಧವಾಗಿ ಇರ್ತಾನೆ ಮತ್ತು ಗೌರ್ಮೆಂಟಿಂದ ಯಾವುದೇ ರೀತಿಯಾದಂತಹ ಸವಲತ್ತುಗಳು ಅಂದರೆ ಬೆನಿಫಿಟ್ಸ್ ಕೊಟ್ಟರೆ ಅದನ್ನು ಅವನು ಪಡ್ಕೊಳ್ಳೋಕ್ಕೆ ಅರ್ಹನಾಗಿರ್ತಾನೆ ಅಂತ. ಮತ್ತು ಅಕಾರ್ಡಿಂಗ್ ಟು ಸಿಟಿಸನ್ ಈಸ್ ಎ ಮೆಂಬರ್ ಆಫ್ ಎ ಸ್ಟೇಟ್ ಹೂ ಓಸ್ ಅಲಿಜೆನ್ಸ್ ಟು ಇಟ್ ಆ್ಯಂಡ್ ಎಂಜಾಯ್ಸ್ ಪ್ರೊಟೆಕ್ಷನ್ ಆ್ಯಂಡ್ ಬೆನಿಫಿಟ್ಸ್ ಗ್ರಾಂಟೆಡ್ ಬೈ ಇಟ್ ಆ್ಯಂಡ್ ಪರ್ಫಾರ್ಮ್ ಡ್ಯೂಟೀಸ್ ಟುವರ್ಡ್ಸ್ ದಿ ಸ್ಟೇಟ್. Thus, a citizen is a permanent member of the state who possesses civil and political rights and owes allegiances to the state to which he belongs. ಹೇಳಿದ್ನಲ್ಲ, ಸೊ ಅದನ್ನೇನು ಹೇಳಿದ್ದಾರೆ. ಸೊ ಸಿಟಿಸನ್ ಅನ್ನೋನು ಪರ್ಮನೆಂಟ್ ಮೆಂಬರ್ ಆಫ್ ದಿ ಸ್ಟೇಟ್ ಆಗಿರ್ತಾನೆ ಮತ್ತು ಅವನು ಗೌರ್ಮೆಂಟಿಂದ ಎಲ್ಲ ಸವಲತ್ತುಗಳನ್ನು ಪಡ್ಕೊಳ್ಳೋಕ್ಕೆ ಅರ್ಹರಾಗಿರ್ತಾನೆ.
there is a difference between subjects and citizens. Before 1947, we were the subjects of the British. After independence, we became the citizens of India. Generally, people who belongs to and live in a state are its citizens. ಸೊ ಇಲ್ಲಿ ನಮಗೆ ಸ್ವತಂತ್ರ ಬರೋಕ್ಕಿಂತ ಮುಂಚೆ ಬ್ರಿಟಿಷರ್ಸು ನಮ್ಮನ್ನು ಸಬ್ಜೆಕ್ಟ್ ಅಂತ ಕರಿತಿದ್ರಂತೆ. ಓಕೆನಾ? ಅದಾದಮೇಲೆ ನಮಗೆ ಇವಾಗ ಸ್ವಾತಂತ್ರ್ಯ ಯಾವಾಗ ಬಂತು? 1947 ಬಂತು. ಅದಾದಮೇಲೆ ನಾವು ಡೆಮೋಕ್ರಸಿಯನ್ನು ಅಳವಡಿಸ್ಕೊಂಡ್ವಿ. ಸೊ ಆವಾಗಿಂದ ನಾವು ಕಾಮನ್ ಪೀಪಲ್ನ ಏನಂತ ಕರಿತೀವಿ? ಸಿಟಿಸನ್ ಅಂತ ಕರಿತೀವಿ. ಮತ್ತು ಆ ಸಿಟಿಸನ್ ಅವರು ಆ ದೇಶದಲ್ಲಿ ವಾಸವಾಗಿರ್ತಾರೆ. ಟು ಬಿ ಅ ಗುಡ್ ಸಿಟಿಸನ್ ಒನ್ ಹ್ಯಾಸ್ ಟು ಒಬೇ ದ ಲಾಸ್ of the land and has to fulfill certain conditions which are legal. There is a relationship between the state and the citizen. The state provides protection and certain facilities to its citizens, while the citizen in turn, by following the state policies, rules and regulations should see the growth and development of the state, obey the laws and owe their allegiance to the state. Citizens, by following the state policies, rules and regulations, should see the growth in the development of the state. ಸೊ ಇಲ್ಲಿ ಒಂದು ಒಳ್ಳೆ ಸಿಟಿಸನ್ ಅಂದರೆ ಏನು ಮಾಡಬೇಕು ಅಂದರೆ ಆ ದೇಶದ ಅಥವಾ ರಾಜ್ಯದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡಬೇಕು. ಫಾಲೋ ಮಾಡಿದಾಗ ಇದೇನಾಗುತ್ತೆ? ದೇಶ ನಮಗೆ ಪ್ರೊಟೆಕ್ಷನ್ನು ಮತ್ತು ಸೇಫ್ಟಿಯನ್ನು ಕೊಡುತ್ತೆ. ಅದ್ರ ತಕ್ಕಂಗೆ ನಾವು ನಮಗೆ ಮತ್ತು ದೇಶಕ್ಕೋಸ್ಕರ ದುಡಿಬೇಕು. ಅದರ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಗೆ ನಾವು ಸಹಾಯ ಮಾಡಬೇಕಾಗತ್ತೆ. A citizen is one who is a member of a state and enjoys certain benefits in his state. They are: he enjoys security and gets protection from the state. He enjoys a peaceful life as the state ensures law and order. In modern times, under social welfare schemes, he enjoys benefits like education, health, insurance, settlement, employment and such others provided by the state. ಸೊ ಇಲ್ಲಿ ಸಿಟಿಸನ್ಗೆ ಪ್ರೊಟೆಕ್ಷನ್ನು ಸಿಗುತ್ತೆ ಮತ್ತು ಸೆಕ್ಯೂರಿಟಿನೂ ಸಹ ಸಿಗುತ್ತೆ. ಯಾರು ಕೊಡ್ತಾರೆ? ನಮ್ಮ ದೇಶ ಅಥವಾ ರಾಜ್ಯ ಕೊಡುತ್ತೆ. ಮತ್ತು ಅಲ್ಲಿ ಪೀಸ್ಫುಲ್ ಲೈಫ್ನ ಎಂಜಾಯ್ ಮಾಡ್ಬೋದು. ಅದಾದಮೇಲೆ ಸೋಷಲ್ ವೆಲ್ಫೇರ್ ಸ್ಕೀಮ್ಸಲ್ಲಿ ಎಜುಕೇಷನು, ಹೆಲ್ತು, ಇನ್ಶೂರೆನ್ಸು ಮತ್ತು ಎಂಪ್ಲಾಯ್ಮೆಂಟ್ ಇರುತ್ತೆ. ಎಲ್ಲವನ್ನು ಸಹ ಒಂದು ಸಿಟಿಸನ್ನು ಎಂಜಾಯ್ ಮಾಡ್ತಾನೆ. He enjoys both civil and political rights. He enjoys fundamental rights guaranteed by the ಕಾನ್ಸ್ಟಿಟ್ಯೂಷನ್ ಅಲ್ವಾ? ನಮ್ಮ ದೇಶದಲ್ಲಿ ತಗೊಳ್ಳಿ, ನಮಗೆ ಪೊಲಿಟಿಕಲ್ ರೈಟ್ಸು ಎಂಜಾಯ್ ಮಾಡ್ಬೋದು ಮತ್ತು ಸಿವಿಲ್ ರೈಟ್ಸು ಸಹ ನಾವು ಎಂಜಾಯ್ ಮಾಡ್ಬೋದು. ಮತ್ತು ಫಂಡಮೆಂಟಲ್ ರೈಟ್ಸು ಮತ್ತು ನಮಗೆ ಯಾರು ಕೊಟ್ಟಿದ್ದಾರೆ? ಗೌರ್ಮೆಂಟ್ ಅವರು ಕೊಟ್ಟಿದ್ದಾರೆ. He can participate in the political process like voting, contesting in the ಎಲೆಕ್ಷನ್ ಅಲ್ವಾ? ಸೊ ನಮ್ಮ ದೇಶದಲ್ಲಿ 18 ವರ್ಷ ಆದಮೇಲೆ ನಮಗೆ ವೋಟಿಂಗ್ ಪವರ್ ಇದೆ. ಮತ್ತು 25 ವರ್ಷ ಆದಮೇಲೆ ನೀವು ಸಹ ಅಂದರೆ ರಾಜ್ಯದ ಅಥವಾ ದೇಶದ ಯಾವುದೇ ಒಂದು ಮನುಷ್ಯ ವೋಟಿಂಗಲ್ಲಿ ಅಂದರೆ ಎಲೆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. He is eligible to occupy certain offices such as those of the President of India, Vice President, Judge of Supreme Court, High Court and ಸಚ್ ಅದರ್ಸ್. ಸೊ ಇಲ್ಲಿ ಯಾವುದೇ ಒಂದು ಸಿಟಿಸನ್ನು ಪ್ರೆಸಿಡೆಂಟ್ ಆಗ್ಬೋದು, ವೈಸ್ ಪ್ರೆಸಿಡೆಂಟ್ ಆಗ್ಬೋದು, ಸುಪ್ರೀಂ ಕೋರ್ಟ್ ಜಡ್ಜು ಆಗ್ಬೋದು, ಹೈಕೋರ್ಟ್ ಜಡ್ಜ್, ಈ ರೀತಿ ಯಾವ್ದು ಬೇಕಾದರೂ ಅವನು ಗೌರ್ಮೆಂಟ್ ಜಾಬ್ಸಲ್ಲಿ ಇರ್ಬೋದು. ಇದೆಲ್ಲ ಎಲ್ಲಿಂದ ಆಗುತ್ತೆ? ನಮ್ಮ ಪೊಲಿಟಿಷಿಯನ್ಸ್ ಆದಾಗ ಇದಕ್ಕೆಲ್ಲ ನಾವು ಅರ್ಹರಾಗ್ತೀವಿ. ಓಕೆನಾ? ಮತ್ತು ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಜಡ್ಜು ಸಹ ಪ್ರೆಸಿಡೆಂಟ್ ಅಲ್ವಾ ನೇಮಕ ಮಾಡೋದು, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಜಡ್ಜಸ್ನ. ಸೊ ಹಾಗಾಗಿ ಅಲ್ಲಿ ಸಿಟಿಸನ್ಗೆ ಅವಕಾಶ ಇದೆ. ನೆಕ್ಸ್ಟ್, ಎಲಿಜಿಬಲ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಆಲ್ ಪಬ್ಲಿಕ್ ಸರ್ವಿಸಸ್. ಯಾವುದೇ ಗೌರ್ಮೆಂಟ್ ಜಾಬ್ಗೂ ಸಹ ಆ ಸಿಟಿಸನ್ನು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್, ಅ ಡಿಫ್ರೆನ್ಸ್ ಬಿಟ್ವೀನ್ ಸಿಟಿಸನ್ ಆ್ಯಂಡ್ ಅನ್ ಏಲಿಯನ್. A citizen is a member of the state who is born and grown in the state and owes allegiance to its and enjoy both civil and political rights. Who owes allegiance to it is protected by the state. An alien, on the other hand, is one who has become the resident temporarily in a state. He is a foreigner in the state of temporary resident
ಬಟ್ ಅ ಸಿಟಿಸನ್ ಆಸ್ ಅ ಸ್ಟೇಟ್ ಫ್ರಮ್ ವಿಚ್ ಹಿ ಹ್ಯಾಸ್ ಕಮ್ ಅಲ್ವಾ. ಸಿಟಿಸನ್ ಅಂದರೆ ಅವರು ಪರ್ಮನೆಂಟ್ ರೆಸಿಡೆಂಟ್, ಇಲ್ಲೇ ಇರೋರು, ಮತ್ತು ಅವ್ರು ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್ನ ಎಂಜಾಯ್ ಮಾಡ್ತಾರೆ. ಬಟ್ ಅಲೈನ್ ಅವ್ರು ಏನು ಮಾಡ್ತಾರೆ ಅಂದರೆ ಅವರು ಬೇರೆ ರಾಜ್ಯದಿಂದ ಅಥವಾ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಟೆಂಪ್ರವರಿಯಾಗಿ ಇರೋಕ್ಕೆ ಬರ್ತಾರೆ, ಮತ್ತು ಅವರು ಯಾವುದೇ ಪೊಲಿಟಿಕಲ್ ಮತ್ತು ಸಿವಿಲ್ ರೈಟ್ಸ್ನ ಎಂಜಾಯ್ ಮಾಡಲ್ಲ. ದ ಚೀಫ್ ಡಿಫ್ರೆನ್ಸ್ ಬಿಟ್ವೀನ್ ದ ಸಿಟಿಸನ್ ಆ್ಯಂಡ್ ಏಲಿಯನ್ ಆರ್ ಫಾಲೋಯಿಂಗ್. Citizens are permanent residents of their state. Aliens are temporary resident of the state or tourist ಅಲ್ವಾ. ಸೊ ಸಿಟಿಸನ್ಸು ಪರ್ಮನೆಂಟಾಗಿ ಇಲ್ಲಿರ್ತಾರೆ, ಅಲೈನ್ಸ್ ಅವರು ಟೆಂಪ್ರರಿ ಮಾತ್ರ ಇಲ್ಲಿ ಇರ್ತಾರೆ, ಮತ್ತು ಟೂರಿಸ್ಟಾಗೂ ಸಹ ನಮ್ಮ ದೇಶವನ್ನು ವಿಸಿಟ್ ಮಾಡ್ತಾರೆ. ಸಿಟಿಸನ್ಸ್ ಎಂಜಾಯ್ ಪೊಲಿಟಿಕಲ್ ರೈಟ್ಸ್. ಅಲೈನ್ಸ್ ಆರ್ ನಾಟ್ ಗಿವನ್ ಪೊಲಿಟಿಕಲ್ ರೈಟ್ಸ್ ಲೈಕ್ ರೈಟ್ ಟು ವೋಟ್, ರೈಟ್ ಟು ಕಂಟೆಸ್ಟ್ ಎಲೆಕ್ಷನ್, ರೈಟ್ ಟು ಹೋಲ್ಡ್ ಪಬ್ಲಿಕ್ ಆಫೀಸಸ್ ಎಕ್ಸೆಟ್ರಾ. ದೀಸ್ ಆರ್ ನಾಟ್ ಎಂಜಾಯ್ಡ್ ಬೈ ದಿ ಅಲೈನ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಪೊಲಿಟಿಕಲ್ ರೈಟ್ಸು ನಮ್ಮ ಸಿಟಿಸನ್ಸ್ಗೆ ಇರುತ್ತೆ, ವೋಟ್ ಮಾಡ್ಬೋದು, ಎಲೆಕ್ಷನ್ ನಿಂತ್ಕೋಬೋದು, ಬಟ್ ಅಲೈನ್ಗೆ ಅದು ಸಾಧ್ಯ ಆಗಲ್ಲ. ಸಿಟಿಸನ್ಸ್ ಓ ಅಲಿಜೆನ್ಸಸ್ ಟು ದಿ ಸ್ಟೇಟ್. ಆ್ಯಂಡ್ ಏಲಿಯನ್ ಇಸ್ ಫಾರಿನರ್ ಹೂ ಆಸ್ ಅ ಸಿಟಿಸನ್ ಆಫ್ ಅನದರ್ ಸ್ಟೇಟ್. ಹಿ ಶುಡ್ ರೆಸ್ಪೆಕ್ಟ್ ಆ್ಯಂಡ್ ಫಾಲೋ ದ ಲಾಸ್ ಆಫ್ ದಿ ಸ್ಟೇಟ್ ಇನ್ ವಿಚ್ ಹಿ ಈಸ್ ಟೆಂಪ್ರವರ್ಲಿ ಲಿವಿಂಗ್. ಸೊ ಸಿಟಿಸನ್ಗೆ ಅವನದೇ ಅಂತಹ ಡ್ಯೂಟೀಸು ಮತ್ತು ರೆಸ್ಪಾನ್ಸಿಬಿಲಿಟೀಸು ಕಂಟ್ರಿ ಕಡೆಗೆ ಅಥವಾ ಸ್ಟೇಟ್ ಕಡೆಗೆ ಇರುತ್ತೆ. ಬಟ್ ಇಲ್ಲಿ ಫಾರಿನರ್ಗಾದರೆ ಆ ರೀತಿ ಏನಿರಲ್ಲ, ಕಂಪಲ್ಸರಿ ಇರಲ್ಲ. ಬಟ್ ನಮ್ಮ ದೇಶದ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೋ ಅದನ್ನು ಅವರು ಫಾಲೋ ಮಾಡಬೇಕಾಗಿ ಬರುತ್ತೆ. ಬಟ್ ಸಿಟಿಸನ್ ಕೆನಾಟ್ ಬಿ ಡ್ರೈವನ್ ಔಟ್ ಹಿಸ್ ಸ್ಟೇಟ್. ಆ್ಯಂಡ್ ಅಲೈನ್ ಕ್ಯಾನ್ ಬಿ ಆಸ್ಕ್ಡ್ ಟು ಲೀವ್ ದ ಕಂಟ್ರಿ ಆಫ್ ಟೆಂಪರರಿ ರೆಸಿಡೆನ್ಸ್ ಫಾರ್ ವೇರಿಯಸ್ ರೀಸನ್ಸ್ ಸಚ್ ಆಸ್ ಇಲಿಗಲ್ ಆ್ಯಕ್ಟಿವಿಟೀಸ್, ಎಕ್ಸ್ಪೈರಿ ಆಫ್ ವೀಸಾ ಪೀರಿಯಡ್. ನಮ್ಮ ದೇಶ ಸಿಟಿಸನ್ಸ್ನ ನಾವು ದೇಶ ಬಿಟ್ಟು ಆಚೆ ಹೋಗಿ ಅಂತ ಹೇಳೋಕ್ಕಾಗಲ್ಲ. ಅದೇ ಎಲೆನವ್ರನ್ನ ನಿಮ್ಮ ಟೈಮ್ ಆಗಿದೆ, ನಿಮ್ಮ ವೀಸಾ ಪೀರಿಯಡ್ ಮುಗ್ದಿದೆ, ಅಥವಾ ಏನೋ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮಾಡಿದಾಗ ನೀವು ನಮ್ಮ ದೇಶವನ್ನು ಬಿಟ್ಟು ಆಚೆ ಹೋಗಿ ಅಂತ ಆ ಪರ್ಸನ್ಸ್ನ ಕಳಿಸ್ಬೋದು. ನೆಕ್ಸ್ಟ್, ಮೆಥಡ್ಸ್ ಆಫ್ ಅಕ್ವೈರಿಂಗ್ ಸಿಟಿಸನ್ಶಿಪ್. ದೇರ್ ಆರ್ 2 ways ಆಫ್ ಅಕ್ವೈರಿಂಗ್ ಸಿಟಿಸನ್ಶಿಪ್, ನೇಮ್ಲಿ ನ್ಯಾಚುರಲ್ ಸಿಟಿಸನ್ಶಿಪ್. ಒನ್ ಮೋರ್ ಇಸ್ ನ್ಯಾಚುರಲೈಸ್ಡ್ ಸಿಟಿಸನ್ಶಿಪ್. ಸೊ ನ್ಯಾಚುರಲ್ ಸಿಟಿಸನ್ಶಿಪ್ ಅಂದರೆ ಬೇಸ್ಡ್ ಆನ್ ಪ್ಲೇಸ್ ಆಫ್ ಬರ್ತ್, the rules of granting citizenship of a state are found to be in practice. If a person is born in state, then he is eligible for natural citizenship of the state. But it is argued that granting citizenship based on place of birth is illegal because there is a chance of the birth will happen accidentally in another country. ಸೊ ಇಲ್ಲಿ ಏನಂತಂದರೆ ನಾವು ಯಾವ ದೇಶದಲ್ಲಿ ಹುಡ್ತೀವೋ ಸೊ ಆ ದೇಶದಲ್ಲಿ ಸಿಟಿಸನ್ಶಿಪ್ಪು ಅಲ್ಲಿ ನಾವು ಲೀಗಲಾಗಿ ಪಡ್ಕೋಬೋದು ಅಂತ ಹೇಳ್ಬಿಟ್ಟು. ಬಟ್ ಕೆಲವೊಂದು ಸತಿ ಆಕ್ಸಿಡೆಂಟಲಾಗಿ ಏನಾದರೂ ಬೇರೆ ಕಂಟ್ರಿಲಾದರೆ ಆವಾಗ ಆ ಮಗು ಆ ಕಂಟ್ರಿ ಸಿಟಿಸನ್ಶಿಪ್ನ ತೊಗೋಬೇಕಾಗತ್ತೆ. ಸೊ ಆ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೆಕ್ಸ್ಟ್, ನ್ಯಾಚುರಲೈಸ್ ಸಿಟಿಸನ್ಶಿಪ್. ಸಿಟಿಸನ್ಶಿಪ್ ಕ್ಯಾನ್ ಆಲ್ಸೋ ಬಿ ಅಕ್ವೈರ್ಡ್ ಥ್ರೂ ನ್ಯಾಚುರಲೈಸೇಷನ್. ಅಕಾರ್ಡಿಂಗ್ ಟು ದಿಸ್ ಮೆಥಡ್, ಆ್ಯನ್ alien can be a citizen after fulfilling certain conditions, though these conditions vary from state to state. Some of the general principles which are observed may be summed up as follows. ಸೊ ಅಲ್ಲಿ ನ್ಯಾಚುರಲ್ ಸಿಟಿಸನ್ಶಿಪ್ಪಲ್ಲಿ ನಾವು ಹುಟ್ಟಿದ್ರೇ ಅಲ್ಲಿ ಸಿಟಿಸನ್ಶಿಪ್ ಸಿಗುತ್ತೆ. ನ್ಯಾಚುರಲೈಸ್ಡಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕಂಡೀಷನ್ನ ಫಾಲೋ ಮಾಡಬೇಕಾಗತ್ತೆ. ಸೊ ಆ ರೀತಿ ಫಾಲೋ ಮಾಡಿದ್ರೆ ಆವಾಗ ನಮಗೆ ನ್ಯಾಚುರಲ್ ಸಿಟಿಸನ್ಶಿಪ್ನ ಕೊಡ್ತಾರೆ. ಏನಪ್ಪ ಅಂದರೆ ಡೊಮೈಲ್ಸ್ ಆರ್ ರೆಸಿಡೆನ್ಸ್. ಲಾಂಗ್ ರೆಸಿಡೆನ್ಸ್ ಇನ್ ಎ ಫಾರಿನ್ ಸ್ಟೇಟ್ entitles a person to acquire the citizenship of that state. The period of the residence differ from state to state. In England and USA it is 5 years. In France it is 10 years. ಅಂದರೆ ಒಂದು ಮನುಷ್ಯ ಅಥವಾ ನಮ್ಮ ಕಂಟ್ರಿ ಒಂದು ಸಿಟಿಸನ್ನೇ ಬೇರೆ ಕಂಟ್ರಿಲಿ ಹೋಗ್ಬಿಟ್ಟು ಸ್ಟೇ ಮಾಡ್ತಾರೆ. ಓಕೆ, ಯು ಎಸ್ ಎನಲ್ಲಿ ಸ್ಟೇ ಮಾಡ್ತಾರೆ ಅಥವಾ ಇಂಗ್ಲೆಂಡಲ್ಲಿ ಸ್ಟೇ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಅವರು ಅಲ್ಲೇ 5 ವರ್ಷ ಸ್ಟೇ ಮಾಡಿದ್ರೆ ಅವರಿಗೆ ಯು ಎಸ್ ಎ ಸಿಟಿಸನ್ಶಿಪ್ಪು ಸಿಗುತ್ತೆ. ಅದೇ ಅಥವಾ ಫ್ರಾನ್ಸ್ಗೆ ಹೋಗಿದ್ರೆ ಅಲ್ಲಿ 10 ವರ್ಷ ಕಳಿಬೇಕು. 10 ವರ್ಷ ಕಳೆದಾದ್ಮೇಲೆ ಅವರಿಗೆ ಆ ಕಂಟ್ರಿ ಸಿಟಿಸನ್ಶಿಪ್ಪು ತೊಗೊಳಕ್ಕೆ ಅರ್ಹರಾಗ್ತಾರೆ. ನೆಕ್ಸ್ಟ್, ಮ್ಯಾರೇಜ್. ಅ ವುಮನ್ ಅಕ್ವೈರ್ಸ್ ಸಿಟಿಸನ್ಶಿಪ್ ಆಫ್ ಹರ್ ಹಸ್ಬೆಂಡ್ ಕಂಟ್ರಿ ವೆನ್ ಶಿ ಮ್ಯಾರೀಸ್ ಅ ಫಾರಿನರ್, ಬಟ್ ದ ಹಸ್ಬೆಂಡ್ ಡಸ್ ನಾಟ್ ಗೆಟ್ ದ ಸಿಟಿಸನ್ಶಿಪ್ ಆಫ್ ಹಿಸ್ ವೈಫ್ಸ್ ಕಂಟ್ರಿ. ದ ಕಂಡೀಷನ್ ಆಫ್ ಮ್ಯಾರೇಜ್ ಇನ್ ಜಪಾನ್ ಆ್ಯಂಡ್ ಸಮ್ ಅದರ್ ಕಂಟ್ರೀಸ್ ಆರ್ ಕ್ವೈಟ್ ಡಿಫ್ರೆಂಟ್ ಆಸ್ ಹಸ್ಬೆಂಡ್ ಆಲ್ಸೋ ಗೆಟ್ ಸಿಟಿಸನ್ಶಿಪ್. ಸೊ ಯೂಶ್ವಲಾಗಿ ಹೆಣ್ಮಕ್ಳಿಗೆ ಮದುವೆ ಮಾಡಿ
ಗಂಡನ ಮನೆಗೆ ಕಳಿಸ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದರೆ ಗಂಡ ಬೇರೆ ಕಂಟ್ರಿಯಲ್ಲಿ ಸ್ಟೇ ಮಾಡ್ತಿದ್ರೆ ಅವಾಗ ಏನಾಗುತ್ತೆ, ಹೆಂಡತಿಗೂ ವೀಸಾ ಅನ್ನೋದು ಸಿಕ್ಕಿ ಆ ಕಂಟ್ರಿಲಿ ಹೋಗ್ಬಿಟ್ಟು ಗಂಡನ ಸಿಟಿಸನ್ಶಿಪ್ ಮೇಲೆ ಇವ್ರಿಗೂ ಸಿಟಿಸನ್ಶಿಪ್ ಅಂದರೆ ಹೆಂಡತಿಗೂ ಸಿಟಿಸನ್ಶಿಪ್ ಸಿಗುತ್ತೆ. ಆದರೆ ಜಪಾನ್ ಅಂತ ಕಂಟ್ರಿನಲ್ಲಿ ಮಾತ್ರ ಹೆಂಡತಿ ಆಧಾರದ ಮೇಲೆ ಗಂಡನಿಗೂ ಸಹ ಸಿಟಿಸನ್ಶಿಪ್ ಸಿಗುತ್ತೆ. ನೆಕ್ಸ್ಟ್, ಫಾರಿನ್ ಸರ್ವಿಸ್. ಅ ಪರ್ಸನ್ ಅಪಾಯಿಂಟೆಡ್ ಇನ್ ಅ ಗೌರ್ಮೆಂಟ್ ಸರ್ವಿಸ್ ಆಫ್ ಎ ಫಾರಿನ್ ಸ್ಟೇಟ್ may be granted the citizenship of that country. Many countries do not permit the foreigners to serve in public services for suspicion of their loyalty. ಸೊ ಇಲ್ಲಿ ಫಾರಿನ್ ಸರ್ವಿಸ್ ಹೋದಾಗ ಅಂದರೆ ನಮ್ಮ ದೇಶನ ಬೇರೆ ದೇಶಕ್ಕೆ ಫಾರಿನ್ ಸರ್ವಿಸ್ಗೆ ಅಂತ ಮಾಡೋಕ್ಕೆ ಹೋದಾಗ ಅಲ್ಲಿ ಫಾರಿನ್ನವರು ನಮ್ಮ ದೇಶದ ಪ್ರಜೆಗಳನ್ನ ನಂಬಿ, ನಮ್ಮದು ಅಂತಲ್ಲ ಯಾವುದೇ ದೇಶದ ಪ್ರಜೆಗಳನ್ನ ನಂಬಿ ಅಲ್ಲಿ ಗೌರ್ಮೆಂಟ್ ಆಫೀಸರ್ಸ್ನಲ್ಲಿ ಕೆಲಸ ಕೊಡೋದು ಸ್ವಲ್ಪ ಕಷ್ಟ. ಯಾಕಂದರೆ ಅಲ್ಲಿ ಎಷ್ಟಾಗಲಿ ಬೇರೆ ದೇಶದವರು ನಮ್ಮ ದೇಶಕ್ಕೆ ಬಂದು ನಮ್ಮ ಗೌರ್ಮೆಂಟ್ಗೆ ಪ್ರಾಬ್ಲಮ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಯಾರೂ ಕೊಡಲ್ಲ. ನೆಕ್ಸ್ಟ್, ಅಪ್ಲಿಕೇಶನ್. ಇನ್ ಆಲ್ ದ ಸ್ಟೇಟ್ಸ್ ಆ್ಯಂಡ್ ಎಲೈನ್ may be granted citizenship if applies for it and satisfies certain conditions. Usually all states demand the applicant to be solvent and be a person of good and moral character. ಸೊ ನಾವಿಲ್ಲಿ ಅಪ್ಲೈ ಮಾಡೋಂಥ ಮುಖಾಂತರ ಸಹ ಸಿಟಿಸನ್ಶಿಪ್ನ ತೊಗೋಬೋದು. ಬಟ್ ಕಂಡೀಷನ್ ಏನಪ್ಪ ಅಂದರೆ ಅಲ್ಲಿ ಅವರು ತುಂಬ ಒಳ್ಳೆ ಮನುಷ್ಯರಾಗಿರಬೇಕು ಮತ್ತು ತುಂಬ ದುಡ್ಡು ಅಂದರೆ ಆಸ್ತಿ ಪಾಸ್ತಿ ಇರೋದಾಗಿರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೆಕ್ಸ್ಟ್, ಪ್ರಾಪರ್ಟಿ. ಅ ಪರ್ಸನ್ ಹೂ ಪರ್ಚೇಸ್ ಪ್ರಾಪರ್ಟಿ ಇನ್ ಫಾರಿನ್ ಕಂಟ್ರಿ ಡಿಸೈರ್ ಟು ಬಿಕಮ್ ಅನ್ ಸಿಟಿಸನ್ ಆಫ್ ದಟ್ ಕಂಟ್ರಿ ಮೇ ಬಿ ಗ್ರಾಂಟೆಡ್ ಸಿಟಿಸನ್ಶಿಪ್. In Mexico, there is such provision, but in recent times, the foreign countries may not provide opportunities to the foreigners to buy landed property. ಸೊ ಇಲ್ಲಿ ನಾವು ಬೇರೆ ದೇಶಕ್ಕೆ ಸೆಟ್ಲ್ ಆಗಬೇಕು ಅಂದರೆ ಅಲ್ಲಿಂದ ಪ್ರಾಪರ್ಟಿ ತೊಗೊಂಡು ಬೇಕಾದರೆ ನಾವಿಲ್ಲೇ ಮನೆ ತೊಗೊಂಡಿದ್ದೀವಿ, ನಾವಿಲ್ಲೇ ಇನ್ನೂ ಜೀವನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆ ಆಧಾರದ ಮೇಲೆ ನಾವು ಪ್ರಾಪರ್ಟಿನ ಇಟ್ಕೊಂಡು ಸಿಟಿಸನ್ಶಿಪ್ನ ಅಪ್ಲೈ ಮಾಡ್ಬೋದು. ಬಟ್ ಅದು ಈಗ ಕೆಲವೊಂದು ಕಡೆ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಇನ್ನು ಈ ವಿಡಿಯೋದಲ್ಲಿ ನಿಮ್ಗೆ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದರ ಕಂಟಿನ್ಯೂಷನ್ ಪಾರ್ಟ್ನ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೈ ಮಾಡ್ತೀನಿ. ಇದು 2 ಪಾರ್ಟೂ ಪ್ಲೇಲಿಸ್ಟಲ್ಲಿರುತ್ತೆ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ನಾವು ಕಲಿಯೋಣ, ಬೇರೆಯವ್ರಿಗೂ ಕಲಿಸೋಣ, ನಾವು ಬೆಳೆಯೋಣ, ಎಲ್ಲರನ್ನೂ ಬೆಳೆಸೋಣ. ತಪ್ಪದೆ ಚಾನಲ್ಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಮತ್ತು ನಿಮ್ಮ ಸಿಬ್ಲಿಂಗ್ಸು ಯಾರೇ ಆಗಲಿ ರಿಕ್ವೈರ್ಮೆಂಟ್ ಇದ್ದರೆ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ. ಯಾವುದಾದ್ರೂ ಲೆಸನ್ ಬಗ್ಗೆ ನಿಮಗೆ ವೀಡಿಯೋಸ್ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು.